ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಬಯಸುತ್ತೇನೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಪಾಸಿಂಗ್ ಪ್ಯಾಕೇಜ್ ದ್ವಿತೀಯ PUC. ಓಕೆನಾ? 5 ಅಂಕದ ಪ್ರಮುಖ ಪ್ರಶ್ನೆ ಉತ್ತರಗಳು ಕ್ಲಾಸಿಕ್ ಅದನ್ನು. ಇದು ನಿನ್ನೆ ಹೇಳಿದ್ದೇನಲ್ವ ನಿಮಗೆ ವಿಡಿಯೋದಲ್ಲಿ. ಬಂದೇ ಬರುತ್ತೆ, ಓದ್ಕೊಳ್ಳಿ, ಇನ್ನೊಂದು ಸಲ ನೋಡ್ಕೊಳ್ಳಿ. ಓಕೆನಾ? ರಾಜಕೀಯ ಕಾರಣಗಳು: ದಸ್ತಕ ಮತ್ತು ದುರುಪಯೋಗ, ಫ್ರೆಂಚರಿಗೆ ಆಶ್ರಯ, ಕಲ್ಕತ್ತಾ ಕೋಟೆಯನ್ನು ಬ್ರಿಟಿಷ ಬಲಪಡಿಸಿಕೊಂಡ್ರು. ಇವೆಲ್ಲ ಪಾಯಿಂಟ್ಸ್ ಹಾಕಿ ಬರಿತಾ ಇರಿ. ಓಕೆನಾ? ಓಕೆ, ಎಷ್ಟಿದೆ? ಟಿಪ್ಪು ಸುಲ್ತಾನನ ಬಗ್ಗೆ 5 ಮಾರ್ಕ್ಸ್ ಬಂದೇ ಬರುತ್ತೆ. ನೋಡಿ, ನಿನ್ನೆ ಸ್ವಲ್ಪ ಕ್ವಶನ್ ಸ್ಕಿಪ್ ಆಗಿದ್ವಲ್ವ, ಆ ಸ್ಕಿಪ್ ಆಗಿನ ಕ್ವಶನ್ಸ್ ಅಂತಂದರೆ ಇವೇ ನೋಡಿ. ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಕೂಡ ಬಂದೇ ಬರುತ್ತೆ, ನೋಡ್ಕೊಳ್ಳಿ. ಪಾಯಿಂಟ್ಸ್ ಹಾಕಿ ಬರಿತಾ ಇರಿ. ಫಸ್ಟ್ ಒಂದು ಪ್ಯಾರಾಗ್ರಾಫ್ ಹಾಕಿ, ನಂತರ ಪಾಯಿಂಟ್ಸ್ ಹಾಕಿ ಆ ಪಾಯಿಂಟ್ಸ್ ಕೆಳಗಡೆ ಆ ಪಾಯಿಂಟ್ಸ್ನ ಕಾರಣಗಳು ಏನಿರುತ್ತವೆ ಆ ಪಾಯಿಂಟ್ಸ್ ಕೆಳಗಡೆ ಬರಿಬೇಕು. ಓಕೆ, ನೀವು ನೋಡ್ತಾ ಇರ್ಬೋದು. ಸೋರಿಕೆ ಮತ್ತು ಸಿದ್ಧಾಂತ ವಿವರಿಸಿ. ಇಂಪಾರ್ಟೆಂಟ್ ಇಲ್ಲ, ಸ್ಕಿಪ್ ಮಾಡಿ. ಇದು ಬರುತ್ತೆ 4ನೇ ಪ್ರಶ್ನೆ. ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವ ಏನು ಮಾಡ್ತಪ್ಪ? ಇದು ಬರುತ್ತೆ, ಓದ್ಕೊಳ್ಳಿ. ಓಕೆನಾ? ಸ್ವಾಮಿ ವಿವೇಕಾನಂದ. ನೋಡಿ, ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಏಕೆಂದರೆ ಸ್ವಾಮಿ ವಿವೇಕಾನಂದ ಅವರ ಲೈಫ್ ಸ್ಟೈಲ್ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇವ್ರ ಬಗ್ಗೆ ನೀವು ಓದಲೇಬೇಕು, ಎಕ್ಸಾಮಲ್ಲಿ ಬರಲಿ ಬಿಡಲಿ. ಓಕೆ, ಓದ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಇವ್ರ ಬಗ್ಗೆ ನೀವು ಎಲ್ಲ ಕ್ವಶನ್ ಆನ್ಸರ್ಸ್ ಬಗ್ಗೆ ಪಾಯಿಂಟ್ಸ್ ಹಾಕಿ ಬರಿತಾ ಇರಿ. ಓಕೆ, ಏನು ಇಂಪಾರ್ಟೆಂಟ್ ಇರುತ್ತಲ್ವ, ಮತ್ತು ಅಂದರೆ ಆನ್ಸರ್ ಚೆಕ್ ಮಾಡೋರು ಏನು ಪೂರ್ತಿ ಆನ್ಸರ್ ಚೆಕ್ ಮಾಡೋದಿಲ್ಲ. ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಚೆಕ್ ಮಾಡ್ತಾರೆ. ಯಾವುದು ಇಂಪಾರ್ಟೆಂಟ್ ಇರುತ್ತಲ್ವ, ನೀವು ಅದ್ರ ಕೆಳಗೆ ಒಂದು ಲೈನ್ ಆನ್ಸರ್ ಬರೆದು ಅದ್ರ ಕೆಳಗೆ ಒಂದು ಹೆಡ್ಲೈನ್ ಹಾಕಿ. ಓಕೆ, ಸ್ಕಿಪ್ ಮಾಡಿ. 6ನೇ ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಕರ್ನಾಟಕ ಏಕೀಕರಣ ಚಳುವಳಿ ಬರುತ್ತೆ ಫ್ರೆಂಡ್ಸ್. 65% ಚಾನ್ಸಸ್ ಇದೆ. ಏಕೆಂತಂದರೆ ತುಂಬ ಸಲ ಕೇಳಿದ್ದಾರೆ. ಇದು ಪ್ರಿಪೇಟ್ರಿಯಲ್ಲಿ ಕೂಡ ಬಂದಿತ್ತು ಎಕ್ಸ್ಟರ್ನಲ್ ಆಗಿ. ಓದ್ಕೊಳ್ಳಿ, ಪಾಯಿಂಟ್ಸ್ ಹಾಕಿ ಬರೀರಿ, ಮತ್ತು ಇಸ್ವಿಗಳು ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಮಹಾವೀರ ಇವರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ, ಅಥವಾ ಹೀಗೂ ಕೊಡ್ಬೋದು, ಇವರ ಮಾತ್ರ ಜೀವನವನ್ನು ವಿವರಿಸಿರಿ. ಇವರ ಕೃತಿಕಾರ ಪರಿಚಯ ಆಗಬೇಕು. ನೋಡಿ, ಯಾರದೇ ಆಗಲಿ ಮೊದಲು, ಇವಾಗ ನಿಮಗೆ ಯಾರ್ದಾದ್ರೂ ಬಗ್ಗೆ ಕ್ವಶನ್ ಕೇಳಿದರೆ ಅವ್ರ ಬಗ್ಗೆ 4 ಲೈನ್ ಅಥವಾ 5 ಲೈನು ಕಿರು ಪರಿಚಯ ಬರೀಬೇಕು. ಅವ್ರು ಎಲ್ಲಿ ಹುಟ್ಟಿದ್ರು, ಅವ್ರ ಜನನ, ಅವ್ರ ಮರಣ, ಅವ್ರ ತಾಯಿ ತಂದೆ, ಅಷ್ಟು ಬರೆದು ಇವರ ಸಾಧನೆಗಳು, ಇವರ ಕೊಡುಗೆಗಳು, ಇವರು ಯಾವ ಧರ್ಮಕ್ಕೆ ಸೇರಿದವರು. ನೋಡಿ, ಎಕ್ಸಾಂಪಲ್ ಶಂಕರಾಚಾರ್ಯರವ್ರದ್ದು, ಸ್ವಾಮಿ ವಿವೇಕಾನಂದ ಅವ್ರದ್ದು, ಇವ್ರು ಏನೇನು ಮಾಡಿದ್ರಪ್ಪ ಅದೆಲ್ಲ ಬರಿಬೇಕು. ಓಕೆ, ನೋಡಿ ಇಲ್ಲಿವೆ ನೋಡಿ ಇವ್ರ ಬೋಧನೆಗಳು. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳು ಬರುತ್ತೆ ಫ್ರೆಂಡ್ಸ್, ಓದ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಓಕೆ, ನೋಡಿ ಇಲ್ಲಿ ಪಾಯಿಂಟ್ಸ್ ಹೇಗಿದೆ ಹಾಗೆ ಬರೀರಿ ನೀವು. ಚೋಳರ ಗ್ರಾಮ ಆಡಳಿತ ಬರುತ್ತೆ, ಇದು ಕೂಡ ಓದ್ಕೊಳ್ಳಿ. ಹರ್ಷವರ್ಧನನ ಸಾಧನೆಗಳು ಸ್ಕಿಪ್ ಮಾಡಿದ್ರು ಮಾಡ್ಬೋದು, ಆದರೂ ನನಗೆ ಅನಿಸ್ತಾ ಇದೆ ಇದು ಕ್ವಶನ್ ಕೇಳ್ಬೋದು ಅಂತ. ಓದ್ಕೊಂಡು ಹೋಗಿ. ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟ್ಸ್ ನೋಟ್ಸ್ ಇವೆ. ನೋಡಿ, ಈಗ ಬರೋಣ ಮೇನ್ ಟಾಪಿಕ್ಗೆ. 10 ಅಂಕದ ಪ್ರಮುಖ ಪ್ರಶ್ನೆಗಳು ಅಂತ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರಲ್ವಾ, ಇದೆ ನೋಡಿ 10 ಅಂಕದ ಪ್ರಮುಖ ಪ್ರಶ್ನೆಗಳು. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ನೋಡಿ, ಇಲ್ಲಿ ಹೇಗೆ ಬರೆದಿದ್ದಿದೆ ನೋಡಿ, ಅದೇ ಟೈಪ್ ಬರಿಬೇಕು ನೀವು. ಗೌತಮ್ ಬುದ್ಧ ಸಾಮಾನ್ಯ ಶತಪೂರ್ವ 483ರಿಂದ 563 ತನಕ ಇವರಿದ್ದರು. ಅವ್ರ ಬಗ್ಗೆ ಬರಿಬೇಕು. ಓಕೆ, ನೋಡಿ ಹೀಗೆ ಪಾಯಿಂಟ್ಸ್ ಹಾಕಿ ಅದ್ರ ಕೆಳಗಡೆ ಅದ್ರ ಮೀನಿಂಗ್ ಬರಿಬೇಕು. ಓಕೆ,
ಬುದ್ಧನ ಇವರ ಬೋಧನೆಗಳು, ಮೂಲ ತತ್ವಗಳು, ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು ಇವೆಲ್ಲ ಬರಿಬೇಕು. ನೋಡಿ ಇಷ್ಟೆಲ್ಲ ನಿಮ್ಗೆ ನೆನಪಿರಲಿಲ್ಲ ಅಂತಂದ್ರೆ ಇವ್ರ ಬಗ್ಗೆ ಏನಾದರೂ ಗೊತ್ತಿರುತ್ತಲ್ವ, ಅಷ್ಟು ಪಾಯಿಂಟ್ಸ್ ಹಾಕಿ ಬರೆದು ಬನ್ನಿ. ನೋಡಿ 10 ಅಂಕದ ಅಂತಂದರೆ ಮಿನಿಮಮ್ ನೀವು 25 ಪಾಯಿಂಟ್ಸ್ ಬರೀಲೇಬೇಕು. 25 ಪಾಯಿಂಟ್ಸ್ ಆಗಲೇಬೇಕು. ಓಕೆ, ನಿಮಗೆ ಪೂರ್ತಿ 10 ಮಾರ್ಕ್ಸ್ ಬೇಕಂತಂದರೆ 25 ಪಾಯಿಂಟ್ಸ್ ಬರೀಲೇಬೇಕು ನೀವು. ಅಶೋಕನ ಜೀವನ ಮತ್ತು ಸಾಧನೆ 100 and 200% ಬರುತ್ತೆ ಅಶೋಕನ ಬಗ್ಗೆ. ಪ್ರತಿ ಸಲ ಕೇಳಿದರೆ ಇದು ಕ್ವಶನ್, ಈ ಸಲ ಕೇಳುವಂಥ ಚಾನ್ಸಸ್ ಇರುತ್ತೆ, ಓದ್ಕೊಳ್ಳಿ. ಮತ್ತೇನು ಹೇಳಬೇಕಪ್ಪ ಅಂತಂದರೆ, ನಿಮಗೆ PDF ಬೇಕು ಅಂತಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ಪೂರ PDF ಆಲ್ ಸಬ್ಜೆಕ್ಟ್ಸ್ PDF ಇವೆ, ನೀವು ನೋಡ್ಕೋಬೋದು ಅಲ್ಲಿ ಹೋಗಿ. ಇಲ್ಲಾಂದರೆ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಅಥವಾ ನನ್ನ ನಂಬರನ್ನು ಪಿನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ, ಅಲ್ಲಿ ಹೋಗಿ ನೀವು ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ನೋಡಿ ಅಶೋಕನ ಧರ್ಮದ ಬಗ್ಗೆ, ಬುದ್ಧ ಧರ್ಮದ ಪ್ರಚಾರಕ್ಕೆ ಅಶೋಕನು ಕೈಗೊಂಡ ಕ್ರಮಗಳು, ಏನು ಮಾಡಿದ್ರಪ್ಪ ಅವರು ಬೌದ್ಧ ಧರ್ಮ ಮುಂದೆ ತರೋಕ್ಕೆ ಅಂತ ಎಲ್ಲ ಇದೆ ನೋಡಿ. ಓಕೆ, ನೋಡ್ಕೊಳ್ಳಿ. ಗುಪ್ತ ಕಾಲದ ಇತಿಹಾಸ ಸವರ್ಣಯುಗ ಅಂತ ಹೇಗೆ ಕರೀತಾರೆ? ಕಾಮನ್ಲಿ ಇದು ತುಂಬ ಈಸಿ ಪ್ರಶ್ನೆ, ನೀವು ಓದೋದಂತ ಏನೂ ಇಲ್ಲ. ಈಗ ನೋಡಿ, ಈಗ ಎಕ್ಸಾಂಪಲ್ ನಿಮ್ಮ ತಾಲೂಕದು ಒಬ್ಬ MLA ಅಥವಾ MP ಇರ್ಬೋದು, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತಲ್ವ, ಅದೇ ಟೈಪ್ ಕಾಮನ್ಲಿ ಇವ್ರ ಬಗ್ಗೆ, ಇವರ ಜೀವನ ಚರಿತ್ರೆ ತಿಳ್ಕೊಬೋದು, ಇವರು ಹೇಗೆ ಅಳವಡಿಸ್ಕೊಂಡ್ರು ಅದೆಲ್ಲ ಬರೋದಿರುತ್ತೆ. ಓಕೆ, ಸವರ್ಣಯುಗ ಅಂತ ಹೇಗೆ ಕರಿತಾಯಿದ್ರು ನೋಡಿ. ಹಿಂದೂ ಧರ್ಮವನ್ನು ಪುನರ್ಜನ್ಮ, ಇದೆಲ್ಲ ನಮಗೆ ಗೊತ್ತಿರಬೇಕು. ಓಕೆ, ಈಸಿ ಇದೆ, ಓದ್ಕೊಳ್ಳಿ ಇದು. ಇಮ್ಮಡಿ ಪುಲಕೇಶಿಯ ಸಾಧನೆ. ಕರ್ನಾಟಕದಲ್ಲಿದ್ದು ನಾವು ಇಮ್ಮಡಿ ಪುಲಕೇಶಿ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅವರೆಲ್ಲ ಬಗ್ಗೆ ನೆನಪೋಗಿದ್ದೀವಿ ಫ್ರೆಂಡ್ಸ್. ಓದ್ಕೊಳ್ಳಿ, ಇವ್ರ ಬಗ್ಗೆನೂ ಕೂಡ ಸ್ವಲ್ಪ ಓದ್ಕೊಳ್ಳಿ, ಏಕೆಂದರೆ ನಮ್ಮ ಕರ್ನಾಟಕದಲ್ಲಿದ್ದ ಇವರಂಥ ಸಾಧನೆ ಯಾರೂ ಮಾಡಿಲ್ಲ. ಓಕೆ, ಓದ್ಕೊಳ್ಳಿ. ಇಮ್ಮಡಿ ಪುಲಕೇಶಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. 100 and 200% ಬರುತ್ತೆ ಇಮ್ಮಡಿ ಪುಲಕೇಶಿ. ಕಂಟಿನ್ಯೂಸ್ ಆಗಿ ಒಂದು ಪ್ರಶ್ನೆ ಹಾಕ್ತಾನೆ ಇದ್ದಾರೆ, 5 ಮಾರ್ಕ್ಸಲ್ಲಿ ಆಗ್ಬೋದು, 10 ಮಾರ್ಕ್ಸಲ್ಲಿ ಆಗ್ಬೋದು, ಹಾಕ್ತಾನೆ ಇದ್ದಾರೆ ಇವರು ಪ್ರಶ್ನೆ. ಓದ್ಕೊಳ್ಳಿ. ಓಕೆ, ಇವರ ಬಿರುದುಗಳು ಪ್ರಮುಖವಾಗಿ ಅಂತ ಹೇಳಬೇಕಂದ್ರೆ ದಕ್ಷಿಣಪತೇಶ್ವರ, ಪರಮೇಶ್ವರ, ಪೃಥ್ವಿವಲ್ಲಭ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು. ಏನಪ್ಪ ಸಾಂಸ್ಕೃತಿಕ ಕೊಡುಗೆಗಳು? ಇವೆಲ್ಲ ಈಸಿ ಪ್ರಶ್ನೆಗಳಿವು, ಕಾಮನಾಗಿ ಬರಿಬೋದು ನೀವು ಅಷ್ಟೇ. ನೀವು ಏನು ಮಾಡಬೇಕಪ್ಪ, ನಿಮ್ಮ ಟಾರ್ಗೆಟ್ ಏನಂತಂದರೆ, ನಿಮಗದು ಆನ್ಸರ್ ಶೀಟ್ ಕೊಟ್ಟಿರ್ತಾರಲ್ವ, ಆನ್ಸರ್ ಶೀಟ್ ನಿಮಗೆ ಫುಲ್ಲಾಗಿ ಬರಿಬೇಕು ಪ್ರತಿಯೊಂದು ಎಕ್ಸಾಮಲ್ಲಿ. ಅಷ್ಟು ಬರೆದ್ರೆ ಏನು ಬರಿತೀರೋ ಏನು ಬಿಡ್ತಿರೋ ಗೊತ್ತಿಲ್ಲ. ಇದು ಪ್ರಶ್ನೆ ಕೊಟ್ಟಿದ್ದಾರೆ ಅಂತಂದರೆ ಇದ್ರ ಬಗ್ಗೆ ಬರಿಬೇಕು, ಮತ್ತು ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಬರಿಬೇಕು. ಫುಲ್ಲಿಯಾಗಿ ನೀವು ಪೇಪರ್ ಫಿಲ್ ಮಾಡಬೇಕು. ಪೇಪರ್ ಎಲ್ಲಿ ಫಿಲ್ ಮಾಡ್ಬೇಕಂತಂದರೆ 5 ಅಂಕದ ಪ್ರಶ್ನೆಯಲ್ಲಿ ಫಿಲ್ ಮಾಡಬೇಕು, 10 ಅಂಕದ ಪ್ರಶ್ನೆಗಳಲ್ಲಿ ಫಿಲ್ ಮಾಡಬೇಕು. 2 ಮಾರ್ಕ್ಸಲ್ಲಿ ನೀವು 5 ಲೈನ್ ಬರೆದ್ರೆ ಸಾಕು. ಓಕೆ, ನಿಮಗೆ ಮಾರ್ಕ್ಸ್ ಕವರ್ ಆಗಬೇಕು ಅಂತಂದರೆ ನೀವು ಮೊದಲು 5 ಅಂಕದ್ದು, 2 ಅಂಕದ್ದು ಮತ್ತು 10 ಅಂಕದ್ದು ಮತ್ತು ಮ್ಯಾಪ್ ಇಷ್ಟು ನೋಡ್ಕೋಬೇಕು ನೀವು. ಓಕೆ, ಮತ್ತು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಆರ್ಯರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಬರೆಯಿರಿ. ನೋಡಿ ಬರುತ್ತೆ, ಇದು ಕೂಡ ಕೇಳಿದ್ದಾರೆ, ಆದರೆ ಇಷ್ಟು ಡೀಪಾಗಿ ಕೇಳಿಲ್ಲ. ಯಾವುದಾದ್ರೂ ಒಂದು ಕೇಳ್ಬೋದು. ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆ ಕೊಡಿ. ಸಾಮಾಜಿಕ ಧಾರ್ಮಿಕ ಇವೆ ನೋಡಿ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಇದರಲ್ಲಿ ಇವು 3ರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು ನಿಮಗೆ. ಓಕೆ, ಓದ್ಕೊಳ್ಳಿ. 5 ಮಾರ್ಕ್ಸಲ್ಲಿ ಕೇಳ್ಬೋದು ನಿಮಗೆ. ಇದು 10 ಮಾರ್ಕ್ಸ್ ಏನು ಬರಲ್ಲ ಇದು ಪ್ರಶ್ನೆ, ಆದರೂ ನೋಡ್ಕೊಳ್ಳಿ ಎಲ್ಲ ಒಂದು ಸಲ. ಓಕೆ, ಸರ್ ಎಂ ವಿಶ್ವೇಶ್ವರಯ್ಯರವ ಬಗ್ಗೆ ಓದ್ಕೊಳ್ಳಿ. ನಿನ್ನೆನೂ ಹೇಳಿದ್ದೀನಿ ಈ ಪ್ರಶ್ನೆ ನಿಮಗೆ 100 and 200% ಬರುತ್ತೆ ಅಂತ. ಓಕೆ,
ಓಕೆ, ಇವು ಕೆಳಗಡೆ ಒಂದು ಅಂಕದಿದೆ. ಇಲ್ಲಿ ವಿಡಿಯೋ ಪೂರ್ಣವಾಗುತ್ತೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.